ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನಿವಾಗ ಬೆಂಗಳೂರಿಂದ ಲಕ್ಷದ್ವೀಪಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ. ಅದು ಯಾವ ರೀತಿಯಾಗಿ ಹೋಗ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋ ಒಳಗೆ ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ನಮ್ಮ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ಜನ ಲಕ್ಷದ್ವೀಪಕ್ಕೆ ಹೋಗ್ತಿರ್ತಾರೆ. ಬೆಳಗ್ಗೆ ನಿಮ್ಗೆ ಮಾರ್ನಿಂಗ್ ಫ್ಲೈಟ್ ಇರ್ತದೆ. ಹಾಗಾಗಿ ನೀವು ಬೆಳಗ್ಗೆ ಲಘು ಎದ್ದು ಫ್ಲೈಟ್ ಇದನ್ನ ಮಾಡ್ಬೇಕು, ಕ್ಯಾಚ್ ಮಾಡ್ಬೇಕು. ಇಲ್ಲಾಂದ್ರೆ ಇದಾಗ್ತದೆ ನೋಡಿ. ನಾವು ಇವಾಗ ಜಸ್ಟ್ ಬಂದೀವಿ, ರೀಚ್ ಆದ್ವಿ. ಇದೇ ನಮ್ಮ ಫ್ಲೈಟ್ ಏರ್ ಇಂಡಿಯಾ. ನಾವು ಇಲ್ಲಿಂದನೇ ಈಗ ಫಸ್ಟ್ ನಾವು ಹೋಗೋದು ಎಲ್ಲಪ್ಪ ಅಂತಂದ್ರೆ ಕೇರಳ ಏರ್ಪೋರ್ಟ್ಗೆ ಹೋಗಿ. ಕೇರಳ ಎಲ್ಲಿ? ಕೊಚ್ಚಿ ಏರ್ಪೋರ್ಟಿಂದ ನೀವು ಫಸ್ಟ್ ಮಾಡೋ ಕೆಲಸ ಪರ್ಮಿಟ್. ನೀವು ಯಾವ ಐಲ್ಯಾಂಡ್ಗೆ ಹೋಗ್ತೀರ ಅಂದ್ರೆ ಲಕ್ಷದ್ವೀಪದಲ್ಲಿ ಒಟ್ಟು 36 ಐಲ್ಯಾಂಡ್ ಇದಾವೆ. ನೀವು ಯಾವ ಐಲ್ಯಾಂಡ್ಗೆ ಹೋಗ್ತೀರಲ್ಲ ಅಲ್ಲಿದೆ ನೀವು ಪರ್ಮಿಟ್ ತೊಗೊಳ್ಳೇಬೇಕು. ಇದು ಮಾತ್ರ ಕಂಪಲ್ಸರಿ. ಇಲ್ಲಾಂದ್ರೆ ನಿಮ್ಗೆ ಬೇರೆ ಐಲ್ಯಾಂಡ್ಗೆ ಹೋಗಕ್ಕೆ ನಿಮ್ಗೆ ಪರ್ಮಿಷನ್ ಇರಲ್ಲ. ನಾವು ತೊಗೊಂಡಿದ್ದು ಅಗತ್ತಿಗೆ ಮತ್ತು ಬಂಗಾರ ಇಷ್ಟೇ. ನಾವು ಎರಡದೇ ತೊಗೊಂಡಿದ್ವಿ, ಯಾಕಂದ್ರೆ ಎರಡದಲ್ಲೇ ಕೆಲಸ ಇದೆ ನಮ್ದು. ಕವರತ್ತಿಗೆ ಬೇಕಾದ್ರೆ ಕವರತ್ತಿದ ಇದ್ರದ್ದು ಏನಪ್ಪ ಅಂತಂದ್ರೆ ಇದ್ರ ಕ್ಯಾಪಿಟಲ್ ಇದು ಏನದು, ಲಕ್ಷದ್ವೀಪದ ಕ್ಯಾಪಿಟಲ್ ಇದೆ ನೋಡಿ. ಈ ಥರ ನೀವು ಬಂದ ತಕ್ಷಣ ನಾವು ಸಿಕ್ಕಾಪಟ್ಟೆ ಮಸ್ತ್ ಇರೋ ಒಂದು ವ್ಯೂಸ್ ಇದೆ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಐಲ್ಯಾಂಡ್. ಇಲ್ಲಿಂದ ನಾವು ನಮಗೋಸ್ಕರ ಕಾರ್ ವೇಟ್ ಮಾಡತ್ತಿತ್ತು. ಹತ್ತಿ ಕುಂತೀವಿ. ಈ ಥರ ನೇಚರ್ ನಿಮ್ಗೆ ನೋಡೋಕೆ ಚೆನ್ನಾಗಿ ಸಿಗುತ್ತೆ. ಬರ್ಬೋದು, ಎಲ್ಲ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಲಕ್ಷದ್ವೀಪದ ಬಗ್ಗೆ ಎಲ್ಲ ಒಂದು